ಹುಟ್ಟಿದ್ರೆ ಭಾರತದಲ್ಲಿ ಮುಸ್ಲಿಂ ಆಗಿ ಹುಟ್ಟಬೇಕು, ಇಲ್ಲ SC ST ಆಗಿ ಹುಟ್ಟಬೇಕು. ಬೇಗ ಕೆಲಸ ಸಿಗೋದು ಅವ್ರಿಗೆ 35% ಇದ್ರು. ಒಂದೇ ಹಣ್ಣಕ್ಕೆ 18 ಬಣ್ಣ, ಆಗ ಜಾತಿ. ಇವನು ಲೋಕಾಯುಕ್ತ ರದ್ದು ಮಾಡಿದಾಗ ಸಂತೋಷ್ ಹೆಗ್ಡೆ ಬಾಯಿಗೆ ಬಬ್ಬಲ್ ಗಮ್ ಹಾಕೊಂಡಿದ್ನ ಅವನು. ಸಂತೋಷ್ ಹೆಗ್ಡೆ ಸೂಟ್ ಕೇಸ್ ಇಟ್ಕೊಂಡಿದ್ನ ಸಿದ್ದರಾಮಯ್ಯ ಅಂತವ. ಆಮೇಲೆ ಇವ್ನು ರಿಟೈರ್ಡ್ ಆದ ತಕ್ಷಣ ಅವನು ಮುಖ್ಯಮಂತ್ರಿ ಮುಗಿದ ತಕ್ಷಣ ಅವ್ನ ಮಗ ದಿಲ್ಲದವ್ರು ಅಡಗಿತ್ತು ಭಯೋತ್ಪಾದಕರು. ಎಲ್ಲೋದ್ರು ಬರ್ತಿದ್ರಲ್ಲ ಭಯೋತ್ಪಾದಕ, ಎಲ್ಲೋದ್ರು ಇವತ್ತು? ಯಾವ ಬಿಲ ಸೇರ್ಕೊಂಡ್ರು? ಇಲ್ಲ ಸೋನಿಯಾ ಬಿಲ ಸೇರ್ಕೊಂಡ್ರ? ಸಂತೋಷ್ ಹೆಗ್ಡೆ ಒಂದು ಮಾತಾಡ್ಲಿಲ್ಲ. ಲೋಕಾಯುಕ್ತ ರದ್ದು ಮಾಡಿದಾಗ ಕೆರಿತಾ ಇದ್ನ ಅವನು. ಸಂತೋಷ್ ಹೆಗ್ಡೆ ತಾಕತ್ತಿರ್ಲಿಲ್ವಾ? ಸೂಟ್ ಕೇಸ್ ಅವನು ಇಸ್ಕೊಂಡಿದ್ದಾನೆ. ದಳ್ಳಲ್ಲಿ ಲೋಕಾಯುಕ್ತ ಹಂಗಾರೆ ನಾವ್ ಹಾಕೋದು ಬಿಜೆಪಿಗೆ, ಬರೋದು ಬಿಜೆಪಿನ. ಬಾರಿ ಮೈತ್ರಿ ಇರೋದು ಅನುಕೂಲ ಆಗಿದೆ. ಹಾಸನದಲ್ಲಿ ಅಭಿವೃದ್ಧಿ ಅಂತ ಏನಾದ್ರು ಆಗಿದೆ, ಅದು ದೇವೇಗೌಡರ ಕಾಲದಿಂದನೂ ಆಗಿರೋದು. ಏನಂತ ಹೇಳ್ಕೊಳಂಗಿಲ್ಲ ಸರ್. ಶ್ರೇಯಸ್ ಪಾಟೀಲ್ ಅವರು ಏನಂತ ಕ್ಯಾಂಡಿಡೇಟ್ ಏನಲ್ಲ. ಫ್ರೀ ಭಾಗ್ಯ ಕೊಟ್ರು, ಬಿಟ್ಟಿ ಭಾಗ್ಯ ಕೊಟ್ರು, ಎಲ್ಲಿ ಗೆದ್ರು? ಬಿಜೆಪಿಯಲ್ಲೇ ಸರ್ ಬಂದಿದ್ದಿಲ್ಲಿ. ಏನೇಂದ್ರು ಕಾಂಗ್ರೆಸ್ ಬಂದ್ರೆ ಮುಸಲ್ಮಾನರಿಗೆ ಹೊರತು ಸಪೋರ್ಟು, ನಮ್ಮ ಹಿಂದೂಗಳಿಗಲ್ಲ. ಎಲ್ಲಾರ್ಗು ಸರ್ವರಿಗೂ ಸಮಬಾಳು ಅಂತ. ನಾವ್ ಏನ್ ಸಮಬಾಳು? ನಮಗೆ ಹುಟ್ಟಿದ್ರೆ ಭಾರತದಲ್ಲಿ ಮುಸ್ಲಿಂ ಆಗಿ ಹುಟ್ಟಬೇಕು, ಇಲ್ಲ SC ST ಆಗಿ ಹುಟ್ಟಬೇಕು. ಬೇಗ ಕೆಲಸ ಸಿಗೋದು ಅವ್ರಿಗೆ 35% ಇದ್ರು. ಮುಸ್ಲಿಂ ಅವ್ರಿಗೆ ಕೆಲಸ ಬೇಗ ಸಿಗುತ್ತೆ. ನಾನು ಹಿಂದೂಗಳು ಬಾಕಿ ಜಾತಿಯವ್ರು ಯಾರು ಜಾತಿಯವ್ರೇ ಅಲ್ವಾ? ದೇವರಿಗೆ ರಥಕ್ಕೆ ದೇವರನ್ನು ಕೂರಿಸಿದಾಗ ಸಿದ್ದರಾಮಯ್ಯನವ್ರನ್ನೇ ಕೇಳ್ತೀನಿ. ಅವ್ರೂರಿಗೆ ರಥಕ್ಕೆ ಹೋಗಿರ್ತೀನಿ ನಾನು. ರಥಕ್ಕೆ ದೇವರನ್ನು ಕೂರಿಸ್ತಾರೆ. ಹಗ್ಗ ಇರೋದು ಎರಡೇ ಹಗ್ಗ, ಕಟ್ಟೋದು ಎಳದೇ ಹಗ್ಗ, ಎಳೆಯೋದು ಎರಡೇ ಜನ. ಅದನ್ನ ಎರಡೇ ಜಾತಿ, ಎರಡೇ ಕಡೆನೆ. ಆದ್ರೆ ಎಲ್ಲಾ ಜಾತಿಲೂ ಇರ್ತಾರೆ. ಹಿಂದೂ ಮುಸ್ಲಿಂ ಅಲ್ಲ, ಎಲ್ಲ ಹಿಂದೂಗಳು ಇರ್ತಾರೆ. ಕಡೆಗೆ ರಥ ನಿಂತ ಮೇಲೆ ಜಾತಿ ಮಾಡ್ತಾರೆ. ಚಿತ್ರಾನ್ನ, ಮೊಸರನ್ನ, ಪೊಂಗಲ್ಲು, ಪುಳಿಯೋಗರೆ, ಬಿಸಿಬೇಳೆ ಬಾತು. ಒಂದೇ ಹಣ್ಣಕ್ಕೆ 18 ಬಣ್ಣ, ಆಗ ಜಾತಿ. 1800 ರೂಪಾಯಿ ಖರ್ಚು ಮಾಡಿ ನನ್ನ ಜಾತಿ ಸಮೀಕರಣ ಮಾಡಿ 25 ವರ್ಷದಿಂದ ಕೊಡೋದಲ್ಲ ಇದ್ದಾನೆ. ಆಮೇಲೆ ಇವರು ಸಿದ್ದರಾಮಯ್ಯನವರು ಹಿಂದೆ ಮುಖ್ಯಮಂತ್ರಿ ಆಗಿದ್ದಾಗ ಇದನ್ನ ತಂದ್ರು, ಲೋಕಾಯುಕ್ತನೇ ಮುಚ್ಚಾಕಿದ್ರು. ಅವತ್ತು ಸಂತೋಷ್ ಹೆಗ್ಡೆ ಒಂದೇ ಒಂದು ಮಾತಾಡ್ಲಿಲ್ಲ. ನ್ಯಾಯಮೂರ್ತಿ ಸಂತೋಷ್ ಹೆಗ್ಡೆ ಯಡಿಯೂರಪ್ಪನ ಒಳಗೆ ಹಾಕಿಸ್ತೆ, ಇವನ್ ಒಳಗೆ ಹಾಕಿಸ್ತೆ ಅಂತಿದ್ದವರು. ಇವನು ಲೋಕಾಯುಕ್ತ ರದ್ದು ಮಾಡಿದಾಗ ಸಂತೋಷ್ ಹೆಗ್ಡೆ ಬಾಯಿಗೆ ಬಬ್ಬಲ್ ಗಮ್ ಹಾಕೊಂಡಿದ್ನ ಅವನು. ಸಂತೋಷ್ ಹೆಗ್ಡೆ ಸೂಟ್ ಕೇಸ್ ಇಟ್ಕೊಂಡಿದ್ನ ಸಿದ್ದರಾಮಯ್ಯ ಅಂತವ. ನಾವು ಹಾಳಾಗಿರೋದು ನಾವು. ಎಲ್ಲದನ್ನು ಕಾನೂನು, ನಮ್ಮ ಭಾರತ ಸಂವಿಧಾನ, ಬೆಲೆ ಕಟ್ಟಲಾಗದ ಸಂವಿಧಾನ ಹಾಳು ಮಾಡ್ತಿರೋದು ಯಾರು? 5 ವರ್ಷಕ್ಕೆ ಗೆದ್ದೋಗೋರು. ನನಗೆ ಎಂಪ್ಲಾಯ್ಮೆಂಟ್ ನಂಬರ್ ತಗೊಳಕ್ಕೆ SLC ಸರ್ಟಿಫಿಕೇಟ್ ಬೇಕು. ಇವನು ಎಲೆಕ್ಷನ್ ಇಲ್ಲಕ್ಕೆ ಓಟ್ ಹಾಕಕ್ಕೆ 18 ವರ್ಷ ಆದ ತಕ್ಷಣ ವೋಟಿನ ಪವರ್ ಸಿಗುತ್ತೆ. ಓಟ್ ಹಾಕ ಅವ್ನು ಇಂಥ ಕ್ಲಾಸ್ ಪಾಸ್ ಆಗಿರ್ಬೇಕು, ಕಾನೂನು ತರಲಿ. ಆಮೇಲೆ ಇವ್ನು ರಿಟೈರ್ಡ್ ಆದ ತಕ್ಷಣ ಅವನು ಮುಖ್ಯಮಂತ್ರಿ ಮುಗಿದ ತಕ್ಷಣ ಅವನ ಮಗ ಅವನೇ ವಂಶೋದ್ಧಾರಕ, ಅಲ್ಲೇ ಕಂಟಿನ್ಯೂ ಆಗ್ತದೆ. ನನ್ನ ದೇಶ ಎಲ್ಲಿ ಬೆಳೀತದೆ? ಅದಕ್ಕೆ ನಿರುದ್ಯೋಗದ ಸಮಸ್ಯೆ ತುಂಬಿಕೊಂಡಿರೋದು. ಮತಾಂತರಗಳ ಪ್ರಜೆಗಳಿಗೆ ಓಟ್ ಹಾಕೋದು ನಿಲ್ಲಿಸ್ಬೇಕು. ಮತಾಂತರ ಆಗಿವ್ರು ಯಾವನೇ ಮತಾಂತರ ಆಗಿರಲಿ, ಬೇರೆ ಮತಕ್ಕೆ ಈ ಕಡೆ ಧರ್ಮದಿಂದ ಆ ಕಡೆ ಧರ್ಮಕ್ಕೆ ಮತಾಂತರ ಆಗಿರೋ ವೋಟಿನ ಪವರ್ ರದ್ದು ಮಾಡಬೇಕು. ಓಟ್ ಹಾಕಕ್ಕೆ 7ನೇ ಕ್ಲಾಸ್ ಪಾಸ್ ಆಗಿರಬೇಕು, ಕಾನೂನು ಬರಬೇಕು. ಅವೆಲ್ಲ ಅಂಬೇಡ್ಕರ್ ಬರ್ದಿಟ್ಟು ಹೋಗಿದ್ದಾರೆ. ಅವನ್ನೆಲ್ಲ ತೆಗೆದುಹಾಕೋರು ಯಾರು? ಮೊದಲ ಪ್ರಧಾನಿ ನೆಹರು. ಕಂಗೊಳಿಸಿದ್ದ ಭಾರತ ಮಾತೆ ಕಿರೀಟ ಹೆಂಗಾಗಿತ್ತು? ಕಾಶ್ಮೀರ ಹೆದರ್ಕೊಳ್ಳೋರು, ನಡುಗವರು. ತಾಯಿ ಭೂತಾಯಿ ಕಾಶ್ಮೀರಕ್ಕೆ ಈಗ ಎಲ್ಲರೂ ಹೋಗ್ತಾರೆ. ತಾಯಿ ಕಾಶ್ಮೀರ, ಭಾರತ ಮಾತೆ ಕಿರೀಟ. ಗೋಹತ್ಯೆ ನಿಲ್ಲಿಸಬೇಕು, ಕಾನೂನು ತಂದ್ರು. ಎಲ್ಲಿದೆ ಗೋಹತ್ಯೆ? ನಿಲ್ಲಿಸಿದಾರಾ? ಅವ್ರಿಗೆ ಸಪೋರ್ಟು. ರೈತರಿಗೆ, ಸೈನಿಕರಿಗೆ ಏನು ಒಂದು ಬಂದೂಕು ಇರಲಿಲ್ಲ. ಸೈನಿಕರು ಯುದ್ಧ ಮಾಡಕ್ಕೆ ಹೋಗ್ಬೇಕಾದ್ರೆ ಗಡೀಲಿ. ಈಗ ಸೈನಿಕರಿಗೆ ಎಷ್ಟು ಬಂದೂಕು, ಗುಂಡು, ರೈಫಲ್ಗಳು, ವಿಮಾನಗಳು. ಸಾಲ ಮಾಡ್ದೆ ಎಷ್ಟು ದೇಶದ ಅಭಿವೃದ್ಧಿ? ರೋಡ್ ಎಷ್ಟಿತ್ತು? ಎಷ್ಟು ರೋಡ್ ಆಗಿದೆ ಭಾರತದಲ್ಲಿ ಇವತ್ತು? ರೈಲ್ವೆ ಎಷ್ಟಾಗಿದೆ? ವಿಮಾನ ನಿಲ್ದಾಣಗಳು ಎಷ್ಟಾಗಿದೆ? ಎಷ್ಟು ಯುದ್ಧ ಭೂಮಿಗಳ ಸೈನಿಕರು ಬಂದಿದೆ, ಸೈನಿಕರಿಗೆ ಶಸ್ತ್ರಾಸ್ತ್ರಗಳು ಬಂದಿದೆ. ರೈತರಿಗೆ ಮನೆ ಬಾಗಿಲಿಗೆ ಬರ್ತಾ ಇದೆ ದುಡ್ಡು. ಅಲ್ಲಿ ಮಧ್ಯದಲ್ಲಿ ಅವನು ರೈತ ದುಡ್ಡು ತಗೊಳ್ಬೇಕಾದ್ರೆ 28 ದಲ್ಲಾಳಿಗಳ ಕೈಲಿ ದುಡ್ಡು ಹೋಗೋದು. 750 ತಗೊಳ್ಳೋದು, 700 ರೂಪಾಯಿ ಇಲ್ಲಿ ಹೋಗಿರೋದು. 50 ರೂಪಾಯಿ ಕಡೆಗೆ ತಗೊಳ್ಳೋ. ನಾನು ಕಡೆಗೆ ಹೋಗಿ ಸೈನ್ ಹಾಕಿ ಅವನಿಗೆ 50 ರೂಪಾಯಿ ಸಿಗೋದು. ದಲ್ಲಾಳಿಗಳ ಕಾಟ ನಿಲ್ಲಬೇಕು. ಒಬ್ಬ ಪ್ರಜೆಗೆ, ಒಬ್ಬ ಸರ್ಕಾರಿ ನೌಕರನಿಗೆ 5 ವರ್ಷ ಒಂದು ಊರಲ್ಲಿ ಇರಬೇಕು, ಮತ್ತೆ ಟ್ರಾನ್ಸ್ಫರ್ ಆಗಬೇಕು ಬೇರೆ ಜಿಲ್ಲೆಗೆ. ಅದು ಬರಬೇಕು ಕಾನೂನುಗಳು. ಒಬ್ಬ ಸರ್ಕಾರಿ ನೌಕರ ಒಂದೇ ಊರಲ್ಲಿ ಗೂಟ ಹೊಡ್ಕೊಂಡು ಕೂತ್ಕೊತಾನೆ, ಬಂದು ಅಲ್ಲೇ ರಿಟೈರ್ಡ್ ಆಗ್ತಾನೆ. ಅವನ ರಿಟೈರ್ಡ್ ಆಗೋದ್ರಲ್ಲಿ ಎಲ್ಲ ಇದು ಮಾಡ್ಕೊಂಡಿರ್ತಾನೆ. 5 ವರ್ಷಕ್ಕೊಂದ್ಸತಿ ಒಂದು ಜಿಲ್ಲೆಯಿಂದ ಒಂದು ಜಿಲ್ಲೆಗೆ ಟ್ರಾನ್ಸ್ಫರ್ ಆಗಬೇಕು, ಅವು ಬರಬೇಕು. ಈ ವಿಶ್ವವಿಖ್ಯಾತ ದೇವಾಲಯ, ಈ ದೇವಾಲಯದ ಒಳಗಡೆ ರಕ್ಷಣೆ ಕರೆಕ್ಟ್ ಆಗಿಲ್ಲ, ಕುಡಿಯೋ ನೀರು ವ್ಯವಸ್ಥೆ ಇಲ್ಲ, ಶೌಚಾಲಯದ ವ್ಯವಸ್ಥೆಗಳಿಲ್ಲ, ಜನಗಳು ಉಳ್ಕೊಳ್ಳೋಕೆ ಸ್ಥಳ ಇಲ್ಲ. ಜಗತ್ತಿನ ವೈಕುಂಠ ಇದು. ತಿರುಪತಿಗೆ ಹೋಗಿ 4 ದಿನ ಕಾಯ್ತೀವಿ ದರ್ಶನ ಮಾಡಕ್ಕೆ. 4 ದಿನ ಕಾಯ್ದೊಳಗೆ 400 ರೂಪಾಯಿ ವ್ಯಾಪಾರ ಮಾಡಿರ್ತೀವಿ. ಇಲ್ಲಿ 4 ಪೈಸೆ ವ್ಯಾಪಾರ ಮಾಡಕ್ಕೂ ಇಲ್ಲಿ ದೇವಸ್ಥಾನದ ಒಳಗೆ 4 ನಿಮಿಷಕ್ಕೆ ದರ್ಶನ ಆಗುತ್ತೆ. ಅದು ಜಗತ್ತಿನ ವೈಕುಂಠ. ಇದು ಜಗತ್ತಿನ ವೈಕುಂಠ ಬೇಲೂರು. ತಿರುಪತಿ ಬೇಲೂರಿನ ಭಾರತದ ವೈಕುಂಠ ಅಷ್ಟೇ. ಅಲ್ಲೂ ವಿಷ್ಣುನೇ, ಇಲ್ಲೂ ವಿಷ್ಣುನೇ, ಎಲ್ಲ ಅದೇನೆ. ನನ್ನ ದೇಶದ ಹಿಂದೂಗಳು ಹಾಳಾಗ್ತಿರೋದು ಹಿಂದೂಗಳು. ಅದರಲ್ಲಿ ಯಾರು? ಮಧ್ಯಮ ವರ್ಗದ ಜನತೆ. ಮಧ್ಯಮ ವರ್ಗದ ಜನತೆಗೆ ತೊಂದರೆ ಆಗೋಷ್ಟು ಇನ್ಯಾವನಿಗೂ ಭಾರತದಲ್ಲಿ ತೊಂದರೆ ಆಗ್ತಾ ಇಲ್ಲ. ಅನುಭವಿಸೋದು ನಾವು. ಯಾರು ಸಂಸದರಾಗಬೇಕು ನಿಮ್ಮ ಪ್ರಕಾರ? ಸಂಸದರು ಯಾರಾಗ್ಲಿ ಮತ್ತೆ ಮೋದಿ ಸರ್ಕಾರನೇ ಬರಬೇಕು. ಸದ್ದಿಲ್ಲದವ್ರು ಅಡಗಿತ್ತು ಭಯೋತ್ಪಾದಕರು. ಎಲ್ಲೋದ್ರು? ಬರ್ತಿದ್ರಲ್ಲ ಭಯೋತ್ಪಾದಕರು, ಎಲ್ಲೋದ್ರು ಇವತ್ತು? ಯಾವ ಬಿಲ ಸೇರ್ಕೊಂಡ್ರು? ಲಲ್ಲು ಪ್ರಸಾದ್ ಯಾವ್ದೋ ಗುಡಿ ಸೇರ್ಕೊಂಡ್ರ? ಇಲ್ಲ ಸೋನಿಯಾ ಬಿಲ ಸೇರ್ಕೊಂಡ್ರ? ಯಾರಾದ್ರು ನನಗೇನಂತೆ ಗೆಲ್ಲಕ್ಕಾಗಲ್ಲ ಎಲೆಕ್ಷನ್ಗೆ. ಅದಕ್ಕೆ ರಾಜ್ಯಸಭೆಗೆ ಎಲೆಕ್ಟ್ ಆದ್ರೆ ಇವತ್ತು ಅವ್ರು ಎಲೆಕ್ಷನ್ ನಿಂತು ಫೇಸ್ ಮಾಡಿ ಗೆಲ್ಲಕ್ಕೆ ಹಾಕಲ್ವಲ್ಲ. ಅದು ಕರೆಕ್ಟಾಗಿ ಆಗಬೇಕು ಎಲೆಕ್ಷನ್ ಅನ್ನೋದುವೆ.
ಮತ ಹಾಕೋನಿಗೆ ಕರೆಕ್ಟಾಗಿ ಕ್ಲೀನಾಗಿ ಸುಸಜ್ಜಿತವಾದ ಮತದಾನ ನಡಿಬೇಕು. ತುರ್ತು ಪರಿಸ್ಥಿತಿ ಯಾಕೆ ತಂದರು? ಇವೆಲ್ಲ ವಂಶ ಪಾರಂಪರ್ಯ ಆಡಳಿತ. ನನ್ನ ದೇಶ ಅವನು ಹೇಳ್ತಾರೆ, ಎಲ್ಲ ಟೈಮಲ್ಲೂ ಹೇಳ್ತಾನೆ, ಮೋದಿ ಏನು ಮಾಡೇ ಇಲ್ಲ, ಏನು ಮಾಡಿಲ್ಲ. ಅವತ್ತಿದ್ದು ಸ್ವಾತಂತ್ರ್ಯ ಬಂದ 40 ಕೋಟಿ ಜನ, ಇವತ್ತು 140 ಕೋಟಿ ಆಯಿತು ಜನ. ಉಚಿತವಾಗಿ 10 ವರ್ಷದಿಂದ ರೈಸನ್ ಕೊಡ್ತಾನೆ ಇದ್ದಾರೆ. ಇವ್ರೇನು ಕೊಟ್ಟರು? ಮೋದಿ ಕೊಟ್ಟಿದ್ದಕ್ಕೆ ಇವ್ನು ಚೀಲ ಮಾಡಿ ಸಪ್ರೇಟ್ ಮಾಡ್ಕೊಂಡು ಸಿದ್ಧ ಕೊಟ್ಟ. ನಾನೇ ಅಂತಾನೆ. ದೇವರೇ ಇಲ್ಲ ಅಂತಾನೆ ಸಿದ್ದರಾಮಯ್ಯ. ಲೋಕಾಯುಕ್ತ ರದ್ದು ಮಾಡ್ದ. ಸಂತೋಷ್ ಹೆಗ್ಡೆ ಒಂದು ಮಾತಾಡಲಿಲ್ಲ. ಲೋಕಾಯುಕ್ತ ರದ್ದು ಮಾಡಿದಾಗ ಕೆರಿತಾ ಇದ್ನ ಅವನು. ಸಂತೋಷ್ ಹೆಗ್ಡೆ ಯಡಿಯೂರಪ್ಪನ ಜೈಲು ಹಾಕ್ದೆ, ದೇವೇಗೌಡನ ಜೈಲು ಹಾಕ್ದೆ, ಕುಮಾರಸ್ವಾಮಿ ಜೈಲು ಹಾಕ್ತಿ ಅಂತ ಹೇಳ್ತಿದ್ನ ಸಂತೋಷ್ ಹೆಗ್ಡೆ ಅವರು. ಈಗ ಇವರು ಸಿದ್ದರಾಮಯ್ಯನವ್ರು ಲೋಕಾಯುಕ್ತ ರದ್ದು ಮಾಡಿದಾಗ ಕೆರಿತಾ ಇದ್ನ. ಯಾವ ಮೂಲೆಯಲ್ಲಿ ಕೂತಿದ್ದ? ತಾಕತ್ತಿರ್ಲಿಲ್ವಾ? ಸೂಟ್ ಕೇಸ್ ಅವನು ಇಸ್ಕೊಂಡಿದ್ದಾನೆ. ದಳ್ಳಲ್ಲಿ ಲೋಕಾಯುಕ್ತ ಹಂಗಾರೆ ನೊಂದಿದೀವಿ ನಾವು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ವಾಟ್ಸ್ ಯುವರ್ ನೇಮ್? ಓಕೆ. ಯಾರು ಪ್ರಧಾನಿ ಆಗಬೇಕು? ಮೋದಿನೇ ಇನ್ನೊಂದ್ಸತಿ ರಿಯಲೆಕ್ಟ್ ಆಗಬೇಕು. ಯಾಕಂದರೆ ಅವರಿಂದ ಇಂಡಿಯಾ 5th ಲಾರ್ಜೆಸ್ಟ್ ಎಕನಾಮಿ ಆಗಿದ್ದಾರೆ, ಮತ್ತು ಮೋಸ್ಟ್ ಡೆವಲಪಿಂಗ್ ಕಂಟ್ರಿ ಆಗ್ತಾ ಇದ್ದಾರೆ. ಫಾಸ್ಟ್ ಗ್ರೋತ್ ರೇಟ್ ಇದೆ. ಅದಕ್ಕೆ ಇನ್ನೂ ಕಂಟಿನ್ಯೂ ಮಾಡಬೇಕು ಅಂತ. ಏನು ಓದ್ತಾ ಇರೋದು ನೀವು? 10ನೇ ಇರ್ತಾರೆ ಇವಾಗ. 2 ವರ್ಷ. ನೆಕ್ಸ್ಟ್ ಅಸೆಂಬ್ಲಿ ಎಲೆಕ್ಷನ್ಗೆ ವೋಟ್ ಹಾಕ್ಬೇಕು ನೀವು ಅಲ್ವಾ? ಓಕೆ. ಹಾಗಾದ್ರೆ ನೆಕ್ಸ್ಟ್ 2033 ಲೋಕಸಭೆಗೆ ನೀವು ವೋಟ್ ಹಾಕ್ಬೇಕು 2033ಕ್ಕೆ. ಹಾಗೆ ಯಾರು ಪ್ರಧಾನಿ ಆಗ್ಬೇಕಂತೀರ? ಆಗ್ಲೂ ಮೋದಿನ. ಬಟ್ ಮೋದಿಗೆ ಅಷ್ಟೊತ್ತಿಗೆ ಏಜ್ ಆಗ್ಬಿಟ್ರೆ ಯಾರು ಬರ್ಬೇಕು ನೆಕ್ಸ್ಟ್ ಆಫ್ಟರ್ ಮೋದಿ? ಯಾರು ಬಿಜೆಪಿ, ಐ ಟ್ರಸ್ಟ್ ಬಿಜೆಪಿ. ಯಾರು ಅವರೇ ಎಲೆಕ್ಟ್ ಮಾಡ್ತಾರೋ ಐ ಹೋಪ್ ಇಟ್ಸ್ ಅ ಗುಡ್ ಪರ್ಸನ್. ಬಿಜೆಪಿ. ಓಕೆ. ಯುವರ್ ನೇಮ್? ಕೃತಜ್ಞ. ಏನು ಮಾಡ್ತಿರೋದು? 11th. ಯಾರು ಪ್ರಧಾನಿ ಆಗ್ಬೇಕು ನಿಮ್ಮ ಪ್ರಕಾರ? Narendra Modi. ವೈ? He's done a lot. English and ಮಾತಾಡಿ. He's done a lot for the economy. It's grown a lot. So that's why. ನಾವು ಯು ಆರ್ ಸ್ಟಡಿಂಗ್ ಇನ್ 11th. ಓಕೆ. ಇನ್ನೊಂದು 2 ವರ್ಷ ಬಿಟ್ಟು ನೀವು ವೋಟ್ ಹಾಕ್ಬೇಕು. ಓಕೆ. ಯಾರಿಗೆ ವೋಟ್ ಹಾಕ್ತೀರಾ? BJP. ಓಕೆ. ಆಫ್ಟರ್ ಮೋದಿ? After Modi, whoever's trusted under him. ಓಕೆ. ಯಾರು ಪ್ರಧಾನಿ ಆಗ್ಬೇಕು ನಿಮ್ಮ ಪ್ರಕಾರ? ಪ್ರಧಾನಿ ಇನ್ ಮೈ ಒಪಿನಿಯನ್ ಆಸ್ ಆಫ್ ನಾವು ಮೋದಿನೇ. ಅಸೆಂಬ್ಲಿ ಎಲೆಕ್ಷನ್ ವೋಟ್ ಹಾಕಿದ್ರಾ? ಹಾಂ, ಅಸೆಂಬ್ಲಿ ಎಲೆಕ್ಷನ್ ವೋಟ್ ಹಾಕಿದ್ರೆ. ನಾವು ಬೆಂಗಳೂರಿಂದ ಯಾವ ಕಾನ್ಸ್ಟಿಟ್ಯೂನ್ಸಿ ನಿಮ್ದು ಬೆಂಗಳೂರಲ್ಲಿ? ಮಾದೇವಪುರ ಬರುತ್ತೆ. ವೋಟ್ ಹಾಕಿದ್ರಲ್ಲಿ. ಓಕೆ. ಈಗ ಲೋಕಸಭೆಗೆ ಸಹ ನೀವು ವೋಟ್ ಹಾಕ್ಬೇಕು. ಹೌದು. ಯಾರು ಪ್ರಧಾನಿ ಆಗ್ಬೇಕು ನಿಮ್ದು? ನಾವು ಹಾಕೋದು ಬಿಜೆಪಿಗೆ, ಬರೋದು ಬಿಜೆಪಿನೇ ಬರಬೇಕು. 400 ಮೋದಿ ಮತ್ತೆ ಪ್ರಧಾನಿ ಆಗ್ಬೇಕು ಆಗ್ತಾರೆ. ಸರ್ ಸತೀಶ್ ಅಂತ. ಏನು ಮಾಡ್ತೀರಾ? ನಾವು ಬಿಸ್ನೆಸ್. ಓಕೆ. ಹೇಗಿದೆ ಹಾಸನ ಲೋಕಸಭೆ? ಹಾಸನ ಲೋಕಸಭೆ ಇದು ನಮ್ಮ ದೇವೇಗೌಡರ ಜನ್ಮಭೂಮಿ, ಹಾಗೂ ಮತ್ತು ಇನ್ನೊಂದಾಗಿ ಎರಡನೇದಾಗಿ ನಮಗೆ ಈ ಸರ್ತಿ ನಮ್ಮ BJP ಅವರು ಸಮ್ಮಿಶ್ರ ಮಾಡ್ಕೊಂಡಿರೋದ್ರಿಂದ ನಮ್ಮಲ್ಲಿ ಈ ಬಾರಿ ಸಮ್ಮಿಶ್ರ ಅಭ್ಯರ್ಥಿಗೆ ಅನುಕೂಲ ಆಗುತ್ತೆ ಅಂತ ನಾವು ಅಂದ್ಕೊಳ್ತಿದ್ದೀವಿ. ಮೈತ್ರಿಗಾಗಿ ಪ್ರಜ್ವಲ್ಲ, ಮೈತ್ರಿ ಇಲ್ಲ ಅಂತಿದ್ರೆ BJPನ? ಸರ್, ಮೈತ್ರಿ ಇಲ್ಲ ಅಂದಿದ್ರೆ ಅಂತಲ್ಲ, ಈ ಬಾರಿ ಮೈತ್ರಿ ಇರೋದು ಅನುಕೂಲ ಆಗಿದೆ. ಪ್ರಜ್ವಲ್ ಕೆಲಸ ಮಾಡಿದ್ದಾರೆ ಸರ್. ಕೆಲಸ ಮಾಡಿದ್ದಾರೆ. ಮತ್ತೊಂದು ಅವಕಾಶ ಕೊಡಬೇಕು. ರೇವಣ್ಣವರು ಕೆಲಸ ಮಾಡಿದ್ದಾರೆ, ಪ್ರಜ್ವಲ್ ಅವರು ಕೆಲಸ ಮಾಡಿದ್ದಾರೆ. ಆನಂತರ ಹಾಸನದಲ್ಲಿ ಅಭಿವೃದ್ಧಿ ಅಂತ ಏನಾದರೂ ಆಗಿದೆ, ಅದು ದೇವೇಗೌಡರ ಕಾಲದಿಂದನೂ ಆಗಿರೋಂಥದ್ದು. ಈಗ ಪ್ರಜ್ವಲ್ ಅವ್ರ ಕಾಲದಲ್ಲೂ ಆಗ್ತಾ ಇದೆ ಸರ್. ಮತ್ತೊಬ್ಬರು ಅಭ್ಯರ್ಥಿ ಶ್ರೇಯಸ್ ಪಟೇಲ್, ಅವ್ರ ತಾತ ಕೂಡ ಸಂಸದರಾಗಿದ್ದವರು, ಪುಟ್ಟಸ್ವಾಮಿ ಅವರು 99ರಲ್ಲಿ ದೇವೇಗೌಡರನ್ನು ಸೋಲಿಸಿದ್ರು. ಹಂಗಾರೆ ಅವ್ರ ಕಾಲದಲ್ಲಿ ಏನೋ ಅಭಿವೃದ್ಧಿ ಆಗಿಲ್ವಾ? ಅದು ಯಾವುದು ಪ್ಲಸ್ ಆಗಲ್ವಾ ಶ್ರೇಯಸ್ಸಿಗೆ? ಸರ್, ಅಭಿವೃದ್ಧಿ ಅವ್ರ ಕಾಲದಲ್ಲಿ ಎಷ್ಟಾಗಿದೆ ಅನ್ನೋದನ್ನು ಜನ ತಿಳ್ಕೊಬೇಕು. ಯಾಕೆಂದರೆ ಇವತ್ತು ಹಾಸನ ಏನಾದರೂ ಬೇರೆ ಜಿಲ್ಲೆಗಳ ಜೊತೆ ಹೋಲಿಸಿ ನೋಡಿದಾಗ ಅತಿ ಹೆಚ್ಚು ಅಭಿವೃದ್ಧಿ ಆಗಿರೋಂಥದ್ದು ನಮ್ಮ JDS ಅವಧಿಯಲ್ಲಿ, ಯಾವಾಗ ದೇವೇಗೌಡರು ಮತ್ತು ಕುಮಾರಸ್ವಾಮಿ ಸರ್ಕಾರ ಇದ್ದಾಗ ರೇವಣ್ಣರ ಅವಧಿಯಲ್ಲಿ ಮತ್ತು ಪ್ರಜ್ವಲ್ ಬಂದಮೇಲೆ ಅಭಿವೃದ್ಧಿ ಹೆಚ್ಚಾಗಿದೆಯೇ ಹೊರತು ನಾವು ಪುಟ್ಟಸ್ವಾಮಿ ಗೌಡರು ಅದಕ್ಕೆ ಅಭಿವೃದ್ಧಿ ಮಾಡಿಲ್ಲ ಅಂತ ನಾವು ಹೇಳ್ತಿಲ್ಲ. ಅವರು ಸ್ವಲ್ಪ ಮಾಡಿರ್ಬೋದು. ಆದರೆ ಅತಿ ಹೆಚ್ಚು ಅಭಿವೃದ್ಧಿ ಆಗಿರೋಂಥದ್ದು ನಮ್ಮ JDS ಪಕ್ಷದ ಅವಧಿಯಲ್ಲಿದ್ದಾಗ. ಹಾಗಾಗಿ ಈ ಬಾರಿ ಜನತೆ ಒಂದು ದೇಶದ ಅಭಿವೃದ್ಧಿಗೋಸ್ಕರ ಮೋದಿಯವ್ರ ಜೊತೆ ಹೆಚ್ಚಿನ ಒಲವಿದೆ. ಹಾಗಾಗಿ ಅವ್ರ ಜೊತೆ ನಾವು ಇರೋದ್ರಿಂದ ಜನಗಳು ನಾವು ಮನವಿ ಮಾಡ್ಕೊಳ್ತೀವಿ. ಅತಿ ಹೆಚ್ಚು ಜನ ಈ ಬಾರಿ ಮೋದಿಯವ್ರನ್ನ ಬೆಂಬಲಿಸಲಿಕ್ಕೋಸ್ಕರ ನಮ್ಮ ಹಾಸನಲ್ಲೂ ಕೂಡ ಮೈತ್ರಿ ಅಭ್ಯರ್ಥಿಯಾದ ಪ್ರಜ್ವಲ್ ರೇವಣ್ಣನ ಬೆಂಬಲಿಸ್ತಾರೆ ಅಂತ ನಾನು ಹೇಳ್ತೇನೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಮನು ಅಂತ. ಏನು ಮಾಡ್ತೀರಾ ಸರ್, ನಾವು ವೃತ್ತಿ ಕಾರ್ಪೆಂಟ್ರ್ ಕೆಲಸ ಮಾಡ್ತೀವಿ. ಹೇಗಿದೆ ಹಾಸನ ಲೋಕಸಭೆ ಸಲ? ಹಾಸನ ಲೋಕಸಭೆಯಲ್ಲಿ ಏನಂತ ಹೇಳ್ಕೊಳಂಗಿಲ್ಲ ಸರ್. ಶ್ರೇಯಸ್ ಪಾಟೀಲ್ ಅವರು ಏನಂತ ಕ್ಯಾಂಡಿಡೇಟ್ ಏನಲ್ಲ. ಯಾಕೆ ಅಂದರೆ ಇಲ್ಲಿ ಈಗ ಹೋದ ಸಲನೂ ಹಂಗೆ ಇದ್ದಿದ್ದು. ಶಿವರಾಮರ್ ಗೆಲ್ತಾರೆ ಅಂದರು, ಎಲ್ಲಿ ಗೆದ್ರು? ಫ್ರೀ ಭಾಗ್ಯ ಕೊಟ್ಟರು, ಬಿಟ್ಟಿ ಭಾಗ್ಯ ಕೊಟ್ಟರು, ಎಲ್ಲಿ ಗೆದ್ರು? BJPಯಲ್ಲೇ ಸರ್ ಬಂದಿದ್ದಿಲ್ಲಿ. ಏನೇಂದ್ರು ಕಾಂಗ್ರೆಸ್ ಬಂದರೆ ಮುಸಲ್ಮಾನರಿಗೆ ಹೊರತು ಸಪೋರ್ಟು, ನಮ್ಮ ಹಿಂದೂಗಳಿಗಲ್ಲ. ಕಾಂಗ್ರೆಸ್ ಬಂದರೆ ಅಂತೂ ನಾವು ಹಿಂದೂಗಳು ನಿರ್ನಾಮ ಆಗಬೇಕಾಗತ್ತೆ. ಕಾಂಗ್ರೆಸ್ ಯಾವ ಕಾರಣಕ್ಕೂ ಸೆಂಟ್ರಲಲ್ಲಿ ಬರಬಾರ್ದು ಸರ್. ಮೋದಿ ಅವರೇ ಪ್ರಧಾನಿ ಆಗಬೇಕು. ಈಗ ರಾಹುಲ್ ಗಾಂಧಿ ಏನು ಗೊತ್ತು ಸರ್?
ಪ್ರಧಾನಿ ಈಗ ನಾವೊಂದು ಕಾರ್ಪೆಂಟ್ರ್ ಕೆಲಸ ಮಾಡ್ತೀವಿ ಅಂದರೆ ಅದ್ರ ಬಗ್ಗೆ ನಮಗೆ ಗೊತ್ತಿರಬೇಕು. ಮಾಡೋಕೆ ಅದೇನು ಅನ್ನೋದು ನಮಗೆ ಗೊತ್ತಿದ್ರೆ ಮಾತ್ರ ನಾವು ಮಾಡೋಕ್ಕೆ ಸಾಧ್ಯ. ಸುಮ್ಮನೆ ಹೋಗ್ಬಿಟ್ಟು ನಾವೇನು ಮಾಡೋಕ್ಕಾಗಲ್ಲ ಸರ್. ಈಗ ಒಂದು ಇದು ಅಂದರೆ ಅವನಿಗೆ ದೇಶ ಕೊಡ್ತಾ ಇದ್ದೀವಿ ಅಂದರೆ ಅದ್ರ ಬಗ್ಗೆ ಅವ್ನು ತಿಳ್ಕೊಂಡಿರ್ಬೇಕು. ರಾಹುಲ್ ಗಾಂಧಿ ಅವರು ಏನು ತಿಳ್ಕೊಂಡಿದ್ರೆ ಸುಮ್ಮನೆ ನಾವು ಪ್ರಧಾನಿ ಆಗ್ತೀವಿ ಅಂದರೆ ದೇಶ ಮಾರು ಹೋಗ್ಬೇಕಾಗತ್ತೆ. ಅವ್ರು ಮಾರೋದ್ರೆ ನಾವೆಲ್ಲ ಹೋಗ್ಬೇಕಾಗುತ್ತೆ. ಏನೂ ಮಾಡೋಕ್ಕಾಗಲ್ಲ ಸರ್. ಅವ್ರು ಏನೂ ಮಾಡೋಕ್ಕಾಗಲ್ಲ. ಯಾಕೆಂದ್ರೆ ಈಗ ಕಾಂಗ್ರೆಸ್ಸಲ್ಲಿ ನೋಡಿ ಯಾರು ಲೀಡ್ರುಗಳೆಲ್ಲ ಮನೆ ರಾಜಕೀಯ ಅಂತಾರೆ ಬೇರೆಯವರಿಗಾದ್ರೆ, ಮತ್ತು ಅವ್ರ ಮಕ್ಕಳಿಗೆ ಸೀಟ್ ಕೊಟ್ಟರು, ಬೇರೆಯವ್ರಿಗೆ ಯಾರಿಗೂ ಕೊಡಲೇ ಇಲ್ಲ. ಶೋಭಾ ಇವರು ರಶ್ಮಿ ಹೆಬ್ಬಾಳ್ಕರ್ ಅವ್ರ ಮಗನಿಗೆ ಕೊಟ್ಟರು, ಎಲ್ಲ ಅವ್ರವ್ರಿಗೆ ಸೀಟ್ ಕೊಟ್ಟರೆ ಬೇರೆ ಎಲ್ಲೂ ಹೋಗ್ತಾರೆ ಕಾರ್ಯಕರ್ತರುಗಳು. ಬಿಜೆಪಿಯಲ್ಲೂ ಯಡಿಯೂರಪ್ಪ ಅವ್ರ ಮಗ ಒಬ್ರು ಇದ್ದಾರೆ, ಇಲ್ಲ ಅಂತ ನಾವು ಹೇಳಲ್ಲ ಸರ್. ಅವ್ರ ಮೇಲೆ ಇದ್ದಾರೆ, ಇಲ್ಲ ಅಂತ ಹೇಳಲ್ಲ. ಬೇರೆಯವ್ರಿಗಾದ್ರೆ ಹೇಳ್ತಾರೆ ರಾಜಕೀಯ ಮನೆ ರಾಜಕೀಯ ಅಂತಾರಲ್ಲ. ಮತ್ತು ಕಾಂಗ್ರೆಸ್ ಅವ್ರು ಏನು ಮಾಡ್ತಿದ್ದಾರೆ? ಯಾಕೆ ಗೆಲ್ಲಿಲ್ಲ? ಮತ್ತು ಶಿವರಾಮಣ್ಣವರು ಅಷ್ಟು ಅಭಿಮಾನ ಇತ್ತು ಇಲ್ಲಿ ನಮ್ಮ ಬೆಲ್ಲೂರಲ್ಲಿ, ಯಾಕೆ ಗೆಲ್ಲಿಲ್ಲ? ಕಾಂಗ್ರೆಸ್ಸೇ ಗೆಲ್ತಾರೆ ಅಂದರು. ಪುರಸಭೆಯಲ್ಲಿ 17 ಸೀಟ್ ಬಂದಿದ್ದು, ಯಾಕೆ ಗೆಲ್ಲಿಲ್ಲ ಕಾಂಗ್ರೆಸ್ಸು? ಅವ್ರು ಬಂದರೆ ಏನು ಪ್ರಯೋಜನ ಆಗಲ್ಲ ಸರ್. ಕಾಂಗ್ರೆಸ್ ಯಾವ ಕಾರಣಕ್ಕೂ ಸೆಂಟ್ರಲ್ ಬರಬಾರ್ದು. ಮೋದಿ ಅವರೇ ಪ್ರಧಾನಿ ಆಗ್ಬೇಕು. ಈಗ ಪ್ರಧಾನಿ ಮೋದಿಗೋಸ್ಕರ ಮೈತ್ರಿ ಅಭ್ಯರ್ಥಿ. ಹೌದು ಸರ್, ಹೌದು ಬೆಂಬಲಿಸ್ತೀವಿ ಸರ್. ಮೈತ್ರಿ ಅಭ್ಯರ್ಥಿ ಆಗಬೇಕು ಸರ್. ಅವ್ರು ಯಾರನ್ನೂ ಇಲ್ಲಿ ಮಾತಾಡಿ ವಿಶ್ವಾಸಕ್ಕೆ ತಗೊಂಡಿಲ್ಲ BJP ಕಾರ್ಯಕರ್ತರನ್ನ. ನಮ್ಮ ಅದು ಒಂದು ಹೇಳಬೇಕು ಅಂದರೆ ಪ್ರೀತಮ್ ಗೌಡ್ರ ಕೈನಲ್ಲೂ ಇದೆ ಈಗಿನ ಆಟ. ಹೇಳಬೇಕು ಅಂದರೆ ಅಷ್ಟು ಸುಲಭನೂ ಅಲ್ಲ ಅನ್ಕೊತೀನಿ. ಏಕೆಂದರೆ ಪ್ರೀತಮ್ ಗೌಡ್ರ ಗಮನಕ್ಕೆ ಬಂದು ಅವ್ರನ್ನೂ ವಿಶ್ವಾಸಕ್ಕೆ ತಗೊಂಡು ಇಲ್ಲಿ ಜಿಲ್ಲಾಧ್ಯಕ್ಷರಾದಂಥ ಸಿದ್ದೇಶಣ್ಣ ಅವರು ಇದ್ದಾರೆ, ಅವ್ರನ್ನೇ ಅವರು ತಗೊಂಡು ಮಾಡಿದ್ರೆ ಇವರು ಈಗ ಪ್ರಜ್ವಲ್ ಏನು ನಿಂತಿದ್ದಾರೆ ಅವರು ಎಲ್ಲರನ್ನೂ ಕೂಡ ಕರೆದು BJP ಕಾರ್ಯಕರ್ತನ ಕರೆದು ಒಂದು ಸಭೆ ಮಾಡಿ ವಿಶ್ವಾಸಕ್ಕೆ ತಗೊಂಡ್ರೆ ಖಂಡಿತ ಗೆಲ್ತಾರೆ ಸರ್. ಇಲ್ಲಾಂದ್ರೆ ಕಷ್ಟನೇ, ಸ್ವಲ್ಪ ಕಷ್ಟ ಆಗುತ್ತೆ ಸರ್. ಹೌದು, ಯಾಕೆ ಈಗ ಫ್ರೀ ಭಾಗ್ಯ ಕೊಟ್ಟರು, ಏನು ಬರ್ತೈತೆ ಕೆಲವರಿಗೆ ಫ್ರೀ ಇಲ್ಲ, ಏನಿಲ್ಲ. ಸುಮ್ಮನೆ ಸಿದ್ದರಾಮಯ್ಯ ಕೊಟ್ಟರು, ಫ್ರೀ ಅನೌನ್ಸ್ ಮಾಡಿದ್ರು. ಅಧಿಕಾರ ಇದ್ದಾಗಲೇ ಅವ್ರು ಫ್ರೀ ಕೊಡ್ಬೇಕಾ? ಬಡವರಿಗೆ ಅನುಕೂಲ ಮಾಡ್ಬೇಕಂದ್ರೆ ಯಾವಾಗ ಬೇಕಾದ್ರೂ ಮಾಡ್ಬೋದಲ್ಲ. ಬಡವ್ರ ಮೇಲೆ ಕಾಳಜಿ ಇದ್ರೆ ಅಧಿಕಾರ ಕೊಟ್ಟರೆ ಎಲ್ಲರೂ ಮಾಡ್ತಾರೆ. ಅಧಿಕಾರದಲ್ಲಿ ಇದ್ದೇ ಇಲ್ದಕ್ಕೂ ಬಡವ್ರ ಮೇಲೆ ಕಾಳಜಿ ಇರ್ಬೇಕು ಸರ್ ಅವರಿಗೆ. ಸುಮ್ಮನೆ ನಾವು ಅಧಿಕಾರ ಕೊಟ್ಟರೆ ಮಾಡ್ತೀವಿ ಅನ್ನೋದು ಲೆಕ್ಕಕ್ಕೆ ಬರಲ್ಲ. ಯಾವ ಕಾರಣಕ್ಕೂ ಮೋದಿಯವರು ಪ್ರಧಾನಿ ಆಗಬೇಕು. ನಾವು ಮೈತ್ರಿ ಅಭ್ಯರ್ಥಿನ ಬೆಂಬಲಿಸ್ತೀವಿ. ಜನ ಪ್ರತಿದಿನ ಟೈಮ್ ಸರಿಯಾಗಿ ಊಟ ಮಾಡ್ತಾರೋ ಬಿಡ್ತಾರೋ, ಆದರೆ ಪೊಲಿಟಿಕಲ್ ಟ್ರೆಂಡ್ ಏನಿದೆ ಅಂತ ಪ್ರತಿದಿನ ಪ್ರತಿ ಕ್ಷಣ ಕಾಯ್ತಿರ್ತಾರೆ. ಕರ್ನಾಟಕದ ಅಖಾಡದಲ್ಲಿ ಯಾವ ಅಭ್ಯರ್ಥಿ ಅಬ್ಬರಿಸಿದ್ರು ಮತ್ಯಾವ ಅಭ್ಯರ್ಥಿ ತತ್ತರಿಸಿದ್ರು ಅಂತ ನೋಡೋಕೆ ಕಾತರದಿಂದ ಕಾಯ್ತಿರ್ತಾರೆ. 28 ಕ್ಷೇತ್ರಗಳ ಪ್ರತಿದಿನದ ಪಬ್ಲಿಕ್ ಪಲ್ಸ್ ಏನು, ಪ್ರಚಾರದಲ್ಲಿ ಯಾರ ಮುಂದೆ ಯಾರ ಹಿಂದೆ ಎಲ್ಲ ಮಾಹಿತಿಯನ್ನು ನಾವು ಕೊಡ್ತೇವೆ. ಕರ್ನಾಟಕ ಕುರುಕ್ಷೇತ್ರ 28 ಕ್ಷೇತ್ರಗಳ ಡೈಲಿ ನ್ಯೂಸ್ ಪ್ರತಿದಿನ ರಾತ್ರಿ 8 ಗಂಟೆಗೆ ಯೂಟ್ಯೂಬ್ನಲ್ಲಿ ಕರ್ನಾಟಕ ಟಿವಿ ಅಂತ ಸರ್ಚ್ ಮಾಡಿ, ನಂತರ ನಮ್ಮ ಕರ್ನಾಟಕ ಟಿವಿ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಆದಮೇಲೆ ನಿಮಗೆ ಹೋಮ್ ಪೇಜ್ ಬಂದರೆ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ. ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಕೆಳಗಡೆ 28 ಲೋಕಸಭಾ ಕ್ಷೇತ್ರಗಳ ಒಂದು ಪೋಲ್ ಕ್ರಿಯೇಟ್ ಮಾಡಲಾಗಿದೆ. ನೀವು ಹೋಗಿ 28 ಕ್ಷೇತ್ರಗಳಲ್ಲಿ ಯಾರು ಗೆಲ್ತಾರೆ, ಯಾರು ಗೆಲ್ಲಬೇಕು, ನಿಮ್ಮ ಸಪೋರ್ಟ್ ಯಾರಿಗೆ ಅಂತ ಅಲ್ಲಿ ನೀವು ಕ್ಲಿಕ್ ಮಾಡ್ಬೋದು, ಅಂದರೆ ವೋಟ್ ಮಾಡ್ಬೋದು. ಇಲ್ಲೇನು ವೋಟಿಂಗ್ ಆಗುತ್ತೆ ನಾವು ಪ್ರತಿದಿನ ನಾವು ನ್ಯೂಸಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತಿರ್ತೀವಿ. ಇದು ಮತದಾನದ ದಿನದವರೆಗೂ ಕೂಡ ಈ ಪೋಲಿಂಗ್ ಓಪನ್ ಇರುತ್ತೆ.